ಲೇಪಾಕ್ಷಿ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿರುವ ಇಂದಿನ ಅನಂತಪುರ ಜಿಲ್ಲೆಯಾಗಿತ್ತು. ಲೇಪಾಕ್ಷಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಭಾರತದ ಅತ್ಯಂತ ರಹಸ್ಯಮಯ, ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಒಂದಾಗಿದೆ. ವಿಜಯನಗರ ಸಾಮ್ರಾಜ್ಯದ ವೈಭವಕ್ಕೆ ಸಾಕ್ಷಿಯಾಗಿರುವ ಈ ದೇವಾಲಯದ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಕಿರಿದಾಗಿ ತಿಳಿದುಕೊಳ್ಳೋಣ. ಪೌರಾಣಿಕ ಹಿನ್ನೆಲೆ: ರಾಮಾಯಣದ ಕಾಲದ ಒಂದು ಸುಂದರವಾದ ಕಥೆಯಿದೆ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಹೋಗುತ್ತಿದ್ದಾಗ ಪಕ್ಷಿರಾಜ ಜಟಾಯುವು ಸೀತೆಯನ್ನು ರಕ್ಷಿಸಲು ರಾವಣನೊಂದಿಗೆ ತೀವ್ರವಾಗಿ ಹೋರಾಡುತ್ತಾನೆ. ರಾವಣನು ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದಾಗ ಜಟಾಯುವು ರಕ್ತಸಿಕ್ತನಾಗಿ ಇದೇ ಜಾಗದಲ್ಲಿ ಬಿದ್ದನು ಎನ್ನಲಾಗುತ್ತದೆ. ಸೀತೆಯನ್ನು ಹುಡುಕುತ್ತಾ ಶ್ರೀರಾಮ ಮತ್ತು ಲಕ್ಷ್ಮಣರು ಈ ಜಾಗಕ್ಕೆ ಬಂದಾಗ ರೆಕ್ಕೆ ಮುರಿದು ಬಿದ್ದಿದ್ದ ಜಟಾಯುವನ್ನು ನೋಡಿ ಶ್ರೀರಾಮನು ಕರುಣೆಯಿಂದ ಲೇ ಪಕ್ಷಿ, ಎದ್ದೇಳು ಪಕ್ಷಿ ಎಂದು ತೆಲುಗಿನಲ್ಲಿ ಹೇಳಿದನಂತೆ. ಹಾಗಾಗಿಯೇ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬಂತು ಎಂದು ಪ್ರತೀತಿ ಇದೆ. ಶ್ರೀರಾಮನ ಪಾದದ ಗುರುತು: ದೇವಾಲಯದ ಆವರಣದಲ್ಲಿ ಒಂದು ದೊಡ್ಡ ಪಾದದ ಗುರುತಿದೆ. ಇದನ್ನು ಸೀತಾಮಾತೆಯ ಅಥವಾ ಶ್ರೀರಾಮನ ಪಾದದ ಗುರುತು ಎಂದು ನಂಬಲಾಗುತ್ತದೆ. ಈ ಪಾದದ ಗುರುತಿನಲ್ಲಿ ಯಾವಾಗಲೂ ನೀರು ಹೊರಡುತ್ತಿರುವುದು ಇಲ್ಲಿನ ಮತ್ತೊಂದು ವಿಸ್ಮಯ. ಐತಿಹಾಸಿಕ ಹಿನ್ನೆಲೆ: ಪ್ರಸ್ತುತ ನಮಗೆ ಕಾಣುತ್ತಿರುವ ದೇವಾಲಯವನ್ನು ಕ್ರಿಸ್ತಶಕ 1530ರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ ಅಚ್ಯುತರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ವಿಜಯನಗರದ ದಂಡನಾಯಕರಾಗಿದ್ದ ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಸಹೋದರರು ಈ ದೇವಾಲಯದ ನಿರ್ಮಾಣದ ಉಸ್ತುವಾರಿ ವಹಿಸಿದ್ದರು. ವಿರೂಪಣ್ಣನು ರಾಜನ ಅನುಮತಿಯಿಲ್ಲದೆ ರಾಜಕೋಶದ ಹಣವನ್ನು ಬಳಸಿ ದೇವಾಲಯ ನಿರ್ಮಿಸುತ್ತಿದ್ದಾನೆ ಎಂಬ ದೂರು ರಾಜನಿಗೆ ತಲುಪಿತು. ಇದರಿಂದ ಕೋಪಗೊಂಡ ರಾಜನು ವಿರೂಪಣ್ಣನ ಕಣ್ಣುಗಳನ್ನು ಕೀಳಲು ಆದೇಶಿಸಿದನು. ಇದರಿಂದ ಬೇಸತ್ತ ವಿರೂಪಣ್ಣ ತಾನಾಗಿಯೇ ತನ್ನ ಕಣ್ಣುಗಳನ್ನು ಕಿತ್ತು ಅಲ್ಲಿನ ಗೋಡೆಗೆ ಎಸೆದನೆಂಬ ಇತಿಹಾಸವಿದೆ. ದೇವಾಲಯದ ಗೋಡೆಯ ಮೇಲೆ ಇಂದಿಗೂ ಇರುವ 2 ಕೆಂಪು ಕಲೆಗಳನ್ನು ವಿರೂಪಣ್ಣನ ಕಣ್ಣಿನ ರಕ್ತದ ಕಲೆಗಳು ಎಂದು ನಂಬಲಾಗುತ್ತದೆ. ತೆಲುಗಿನಲ್ಲಿ ಲೇಪ ಅಕ್ಷಿ ಎಂದರೆ ಕಣ್ಣಿಲ್ಲದ ಜಾಗ ಎಂದು ಅರ್ಥೈಸಲಾಗುತ್ತದೆ. ನವ್ಯ ವಿನ್ಯಾಸದ ತೂಗಾಡುವ ಕಂಬ ದೇವಾಲಯದ ಮಹಾಮಂಟಪದಲ್ಲಿ ಸುಮಾರು 70 ಕಂಬಗಳಿವೆ. ಅವುಗಳಲ್ಲಿ ಒಂದು ಕಂಬವು ನೆಲವನ್ನು ಮುಟ್ಟದೆ ಗಾಳಿಯಲ್ಲಿ ತೂಗಾಡುತ್ತದೆ. ಬ್ರಿಟಿಷರ ಕಾಲದಲ್ಲಿ ಇಂಜಿನಿಯರ್ ಒಬ್ಬರು ಇದರ ರಹಸ್ಯವನ್ನು ತಿಳಿಯಲು ಕಂಬವನ್ನು ಕದಲಿಸಲು ಪ್ರಯತ್ನಿಸಿದಾಗ ಇಡೀ ದೇವಾಲಯದ ರಚನೆಯೇ ನಡುಗಲಾರಂಭಿಸಿತು ಎಂದು ಪ್ರತೀತಿ. ಇಂದಿಗೂ ಭಕ್ತರು ಈ ಕಂಬದ ಕೆಳಗೆ
ಬಟ್ಟೆ ಅಥವಾ ಕಾಗದವನ್ನು ಹಾಸಿ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳುತ್ತಾರೆ. ಬೃಹತ್ ನಂದಿ ವಿಗ್ರಹ. ದೇವಾಲಯದಿಂದ 200 ಮೀಟರ್ ದೂರದಲ್ಲಿ ಏಕಶಿಲೆಯಲ್ಲಿ ಕೆತ್ತಲಾದ ಬೃಹತ್ ನಂದಿ ವಿಗ್ರಹವಿದೆ. ಇದು ಭಾರತದಲ್ಲಿ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹಗಳಲ್ಲಿ ಒಂದಾಗಿದೆ. ಅತ್ಯಂತ ನಿಖರವಾದ ಮತ್ತು ಸುಂದರವಾದ ಕೆತ್ತನೆಗೆ ಇದು ಹೆಸರಾಗಿದೆ. 7 ಎಡೆಗಳ ನಾಗಲಿಂಗ. ದೇವಾಲಯದ ಒಳಾಂಗಣದಲ್ಲಿ ಬೃಹತ್ ಏಕಶಿಲಾ ಲಿಂಗವಿದ್ದು ಅದರ ಮೇಲೆ 7 ಎಡೆಗಳ ನಾಗರವು ಛತ್ತರಿಯಂತೆ ನೆರಳು ನೀಡುತ್ತಿರುವ ದೃಶ್ಯ ಕಣ್ಮನ ಸೆಳೆಯುವ ಕೆತ್ತನೆ ಇದೆ. ಇದನ್ನು ಕೇವಲ ಒಂದು ದಿನದಲ್ಲಿ ಕೆತ್ತಲಾಯಿತು ಎಂಬ ಪ್ರತೀತಿ ಇದೆ. ದೇವಾಲಯದ ಸೀಲಿಂಗ್ ಮೇಲೆ ಬಿಡಿಸಿರಲಾಗಿರುವ ವರ್ಣಚಿತ್ರಗಳು ರಾಮಾಯಣ, ಮಹಾಭಾರತ ಮತ್ತು ಶಿವಪುರಾಣದ ಕಥೆಗಳನ್ನು ಹೇಳುತ್ತವೆ. ಇಷ್ಟು ಶತಮಾನಗಳಾದರೂ ಇಲ್ಲಿನ ನೈಸರ್ಗಿಕ ಬಣ್ಣಗಳು ಇಂದಿಗೂ ಮಾಸದಿರುವುದು ಅಂದಿನ ತಂತ್ರಜ್ಞಾನಕ್ಕೆ ಸಾಕ್ಷಿ. ಲೇಪಾಕ್ಷಿ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ, ಇಂಜಿನಿಯರಿಂಗ್ ಕೌಶಲ್ಯ ಮತ್ತು ಕಲೆಯ ಸಮ್ಮಿಲನವಾಗಿದೆ. ಒಮ್ಮೆಯಾದರೂ ಈ ಲೇಪಾಕ್ಷಿಯನ್ನು ಚಾರಣರು ವೀಕ್ಷಿಸಿದರೆ ಮನಸ್ಸಿಗೆ ಮುದ ನೀಡುವುದು.